ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಯಾನ್ಸರ್ ಅಂದರೆ ಏನು, ಅದರ ಬೇಸಿಕ್ಸ್ ಏನಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ರಿಸ್ಕ್ ಯಾರಿಗೆ ಹೆಚ್ಚು ಅಂತ ಡೀಟೇಲಾಗಿ ನೋಡೋಣ. ನಾರ್ಮಲ್ ಆಗಿ ಪ್ರತಿಯೊಂದು ಕ್ಯಾನ್ಸರ್ಗೆ ಅದರದೇ ಆದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆದರೆ ಕಾಮನ್ ಆಗಿ ಎಲ್ಲ ಕ್ಯಾನ್ಸರ್ಸ್ನಲ್ಲೂ ನಾವು ಕಾಣುವಂತಹ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ನಮಗೆ ಏಜ್ ಆಗುವ ಹಾಗೆ ನಮ್ಮ ಸೆಲ್ಸ್ಗೂ ಕೂಡ ಏಜಿಂಗ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಈ ಏಜಿಂಗ್ ಪ್ರೋಸೆಸ್ನಲ್ಲಿ ಕೆಲವೊಂದು ಮ್ಯುಟೇಷನ್ಸ್ ಆಗಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಏಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಎರಡನೇ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇಂಟೇಕ್. ಈ ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ನಿಂದ ನಮ್ಮ ಸೆಲ್ಸ್ನಲ್ಲಿರುವಂತಹ DNA ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ಡ್ಯಾಮೇಜ್ ಆಗುವಂತಹ DNA ಒಂದು ಸ್ಟೇಜ್ನಲ್ಲಿ ರಿಪೇರ್ ಮಾಡಲು ಸಾಧ್ಯವಾಗದಿರುವಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಂಡು. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಅನ್ಹೆಲ್ತಿ ಡಯಟ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಈ ಮ್ಯುಟೇಷನ್ ಆಗಿರುವಂತಹ DNA ರಿಪೇರ್ ಮಾಡೋದಕ್ಕೆ ರಿಪೇರ್ ಮೆಕ್ಯಾನಿಸಮ್ಸ್ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆದ ಒಂದು ರಿಕ್ವೈರ್ಮೆಂಟ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರುವಂತಹ ಡಯಟ್ ಯಾವುದು ಅಂದರೆ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಸೊಪ್ಪು. ಈ ಇಂಪಾರ್ಟೆಂಟ್ ಡಯಟನ್ನು ನಮ್ಮ ಊಟದಲ್ಲಿ ನಾವು ಇನ್ಕ್ಲೂಡ್ ಮಾಡದೇ ಇದ್ದಾಗ ನಮ್ಮ ಬಾಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ಸ್ ಕಡಿಮೆ ಆಗಿ ಈ ರಿಪೇರ್ ಮೆಕ್ಯಾನಿಸಮ್ ಫಾಲ್ಟಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಜೆನೆಟಿಕ್ ಕಾಸಸ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ನಾವು ಕರಿತೀವಿ. ನಾರ್ಮಲ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಜನರಲ್ ಪಾಪ್ಯುಲೇಷನ್ಗಿಂತ ನಮಗೆ ರಿಸ್ಕ್ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ನಾವು ಗಮನಿಸಬೇಕಾದದ್ದು ಒಂದು ಇಂಪಾರ್ಟೆಂಟ್ ಥಿಂಗ್. ಪೇರೆಂಟ್ಸ್ಗೆ ಕ್ಯಾನ್ಸರ್ ಇದ್ದರೆ 100% ಮಕ್ಕಳಿಗೆ ಕ್ಯಾನ್ಸರ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಇರುವ ಪ್ರತಿಯೊಂದು ಸೆಲ್ಸ್ನಲ್ಲೂ DNA ಇರುತ್ತೆ. ಈ DNA ಮ್ಯುಟೇಷನ್ ಯಾವುದೇ ಸೆಲ್ಸ್ನಲ್ಲಾದರೂ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳಬಹುದು. ಆದರೆ ಜರ್ಮ್ ಸೆಲ್ಸ್ ಅನ್ನುವಂತಹ ಸೆಲ್ಸ್ನಲ್ಲಿ DNA ಮ್ಯುಟೇಷನ್ ಆದರೆ ಮಾತ್ರ ಅದು ಮಕ್ಕಳಿಗೆ ಹೋಗುವ ಚಾನ್ಸಸ್ ಇರುತ್ತೆ. ಈ ಜರ್ಮ್ ಸೆಲ್ಸ್ ಅಂದರೆ ಹೆಂಗಸರಲ್ಲಿ ಫಾರ್ಮ್ ಆಗುವಂತಹ ಅಂಡಾಣು ಹಾಗೂ ಗಂಡಸರಲ್ಲಿ ಫಾರ್ಮ್ ಆಗುವಂತಹ ಸ್ಪರ್ಮ್ಸ್. ಇವೆರಡರಲ್ಲಿ DNA ಮ್ಯುಟೇಷನ್ ಇದ್ದರೆ ಮಾತ್ರ ಅದು ನೆಕ್ಸ್ಟ್ ಜನರೇಷನ್ ಆದರೆ ಮಕ್ಕಳಿಗೆ ಹೋಗುವ ಚಾನ್ಸಸ್ ಇರುತ್ತೆ. ಈ ಥರ ನಾವು ನೋಡೋದು ಯೂಶಲಿ 3 to 10% ಆಫ್ ಕ್ಯಾನ್ಸರ್ ಪೇಷಂಟ್ಸ್ನಲ್ಲಿ ಮಾತ್ರನೇ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಒಬೆಸಿಟಿ ಮತ್ತು ಲೋ ಫಿಸಿಕಲ್ ಆ್ಯಕ್ಟಿವಿಟಿ. ಈ ಎರಡರಿಂದ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ಟಾಕ್ಸಿಕ್ ಮೆಟೀರಿಯಲ್ಸ್ ಅಕ್ಯುಮುಲೇಟ್ ಆಗಿ ಅದು DNA ರಿಪೇರ್ ಮೆಕ್ಯಾನಿಸಮ್ಸನ್ನು ಫಾಲ್ಟಿ ಮಾಡೋದರಿಂದ ಅದು ಕ್ಯಾನ್ಸರ್ ಪರಿವರ್ತನೆಗೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು.